ನಮಸ್ಕಾರ, ಆತ್ಮೀಯ ಸ್ವಾಗತ. ಲಕ್ಷ್ಮಣನ್ ಮೇಯಪ್ಪನ್ 16ನೇ ವಯಸ್ಸಿನಲ್ಲಿ ವಿಶ್ವದ ಅತ್ಯಂತ ಕಿರಿಯ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಹೊರಹೊಮ್ಮಿದ್ದಾರೆ. ದುಬೈಯಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಈ ಯುವಕ ಕೊರೋನಾ ಲಾಕ್ಡೌನ್ನಲ್ಲಿ ತಮ್ಮ ತಾಯಿಯ ಮಾರ್ಗದರ್ಶನದಲ್ಲಿ ಫೈನಾನ್ಸ್ ಕ್ಷೇತ್ರಕ್ಕೆ ಕಾಲಿಟ್ಟರು. ಕೇವಲ ಒಂದೇ ವರ್ಷದಲ್ಲಿ ACCA ಪೂರ್ಣಗೊಳಿಸಿ CFA ಪದವಿಯೂ ಪಡೆದು ಉನ್ನತ ಉದ್ಯೋಗದಲ್ಲಿ ಲಕ್ಷ್ಮಣನ್ ಮೇಯಪ್ಪನ್ ನೆಲೆಸಿದ್ದಾರೆ. ಇವರ ಸಾಧನೆ ಯುವಕರಿಗೆ ಸ್ಫೂರ್ತಿದಾಯಕ. 16 ವರ್ಷ ತುಂಬುವ ವಯಸ್ಸಿನಲ್ಲಿ ಬಹುತೇಕ ಹದಿಹರಿಯದವರು ತಮ್ಮ ಮುಂದಿನ ವೃತ್ತಿಜೀವನ ಯಾವುದು ಎಂದು ಯೋಚಿಸುತ್ತಾ ಇರ್ತಾರೆ. ಆದರೆ ಭಾರತೀಯ ಮೂಲದ ಲಕ್ಷ್ಮಣನ್ ಮೇಯಪ್ಪನ್ ಪ್ರತಿಭಾವಂತ ಯುವಕ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ವೃತ್ತಿಪರ ಅಕೌಂಟಿಂಗ್ ಪದವಿ ಪೂರ್ಣಗೊಳಿಸಿ ವಿಶ್ವದ ಅತ್ಯಂತ ಕಿರಿಯ ಪುರುಷ ಚಾರ್ಟೆಡ್ ಅಕೌಂಟೆಂಟ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ದುಬೈನಲ್ಲಿ ನೆಲೆಸಿರುವ ಲಕ್ಷ್ಮಣನ್ 16ನೇ ಪ್ರಾಯದಲ್ಲಿ ಈ ಸಾಧನೆ ಮಾಡುವ ಮೂಲಕ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ತಮ್ಮ ಹೆಸರನ್ನು ದಾಖಲಿಸಿದ್ದಾರೆ. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ 10ನೇ ತರಗತಿ ಪರೀಕ್ಷೆ ಮುಗಿಸಿದ ಬಳಿಕ ಲಕ್ಷ್ಮಣನವರ ಆಸಕ್ತಿ ಫೈನಾನ್ಸ್ ಕ್ಷೇತ್ರದತ್ತ ತಿರುಗಿತು. ಅವರ ತಾಯಿಯೂ ಸಹ ಸರ್ಟಿಫೈಡ್ ಅಕೌಂಟೆಂಟ್ ACCA ಆಗಿದ್ದು, ಲಾಕ್ಡೌನ್ ವೇಳೆ ಮಗನಿಗೆ ಅಕೌಂಟಿಂಗ್ನ ಮೂಲಭೂತ ವಿಷಯಗಳನ್ನು ಕಲಿಸಿಕೊಟ್ಟಿದ್ರು. ತಾಯಿಯ ಮಾರ್ಗದರ್ಶನದಿಂದ ಪ್ರೇರಿತರಾದ ಅವರು 15ನೇ ವಯಸ್ಸಿನಲ್ಲಿ ಜಾಗತಿಕ ಮಟ್ಟದ ACCA ಕೋರ್ಸ್ ಅಭ್ಯಾಸ ಮಾಡಲು ಪ್ರಾರಂಭಿಸಿ ಕೇವಲ ಒಂದೇ ವರ್ಷದಲ್ಲಿ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ACCA ಪೂರ್ಣಗೊಳಿಸಿದ ನಂತರವೂ ಅವರ ಶೈಕ್ಷಣಿಕ ಪ್ರಯಾಣ ನಿಲ್ಲಲಿಲ್ಲ. ಅವರು ವಿಶ್ವಪ್ರಸಿದ್ಧ CFA ಪದವಿಯನ್ನು ಪಡೆದುಕೊಂಡರು ಮತ್ತು ಪ್ರಸ್ತುತ ಉನ್ನತ ವ್ಯಾಸಂಗಕ್ಕಾಗಿ MSc ಫೈನಾನ್ಸ್ ಓದುತ್ತಿದ್ದಾರೆ. ತಮ್ಮ ಶೈಕ್ಷಣಿಕ ಸಾಧನೆಯ ಜೊತೆಗೆ ಪ್ರಸ್ತುತ ದುಬೈನ ಪ್ರಸಿದ್ಧ ಸೆಂಚುರಿ ಫೈನಾನ್ಷಿಯಲ್ ಸಂಸ್ಥೆಯಲ್ಲಿ ಹಿರಿಯ ಸಂಶೋಧನಾ ವಿಶ್ಲೇಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಅವರು ಹೂಡಿಕೆ, ಮಾರುಕಟ್ಟೆ ವಿಶ್ಲೇಷಣೆ ಮತ್ತು ಆರ್ಥಿಕ ನಿರ್ಧಾರಗಳ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಕೇವಲ ಶೈಕ್ಷಣಿಕ ಅಭ್ಯಾಸ ಮತ್ತು ಫೈನಾನ್ಸ್ ಲೆಕ್ಕಾಚಾರಗಳಿಗೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳದೆ ಲಕ್ಷ್ಮಣನ್ ಅವರಿಗೆ ಮತ್ತೊಂದು ರೋಚಕ ಹವ್ಯಾಸ ಇದೆ. ಅದೇನಪ್ಪಾ ಅಂದರೆ, ತಮ್ಮ ಬಿಡುವಿನ ಸಮಯದಲ್ಲಿ ಸ್ವತಃ ಕೈ ಗಡಿಯಾರಗಳನ್ನು ಅಂದರೆ ವಾಚಸ್ಸನ್ನು ಡಿಸೈನ್ ಮಾಡಿ ಜೋಡಿಸುವ ಕಲೆಯನ್ನು ರೂಢಿಸಿಕೊಂಡಿದ್ದಾರೆ. ಸಾಮಾನ್ಯ ಪದವಿ ಶಿಕ್ಷಣದ ಹೊರತಾಗಿಯೂ ಶಾಲೆ ಮುಗಿದ ತಕ್ಷಣವೇ ವೃತ್ತಿಪರ ಕೋರ್ಸ್ಗಳನ್ನು ಹೇಗೆ ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಳ್ಳಬಹುದು ಎನ್ನುವುದಕ್ಕೆ ಲಕ್ಷ್ಮಣನ್ ಅವರ ಈ ಪ್ರಯಾಣ ಇಂದಿನ ಯುವಜನತೆಗೆ ದೊಡ್ಡ ಪ್ರೇರಣೆ.